ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೂರನ್ನ ಕಳೆದುಕೊಂಡವರಿಗೆ ಪರ್ಯಾಯ ನಿವೇಶನ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆಗೆ ಇದೀಗ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹೌದು, ಇಷ್ಟು ವರ್ಷದಿಂದ ಇಲ್ಲಿದ್ದಂತಹ ಅದೆಷ್ಟೋ ನಿವಾಸಿಗಳಿಗೆ ಅದೆಷ್ಟೋ ಜನ ಸೂರನ್ನ ಕಳೆದುಕೊಂಡು ಪ್ರವಾಹದ ಸಂದರ್ಭದಲ್ಲಿ ಮನೆಗಳಿಲ್ಲದೆ ಒದ್ದಾಡಿದ್ದಾರೆ. ಅಂತವರಿಗೆ ಇಷ್ಟು ವರ್ಷ ಆದ್ರೂ ಕೂಡ ಮನೆ ಕೊಟ್ಟಿಲ್ಲ. ಇಂಥವ್ರಿಗೆ ಯಾಕೆ ಮನೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ಮನೆಗಳ ವ್ಯವಸ್ಥೆ ಆಗಿದೆ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳ ತೆರವು ವಿಚಾರ, ಸೂರು ಕಳೆದುಕೊಂಡವರಿಗೆ ಪರ್ಯಾಯ ನಿವೇಶನದ ವ್ಯವಸ್ಥೆ ಆಗ್ತಾ ಇದೆ. ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಸಮೀಪದಲ್ಲೇ ಈ ಒಂದು ಪರ್ಯಾಯ ಮನೆಗಳ ವ್ಯವಸ್ಥೆ ಮಾಡಲಾಗಿದೆ. 11.20 ಲಕ್ಷ ಮೌಲ್ಯದಲ್ಲಿ ಮನೆ ನಿರ್ಮಿಸಿಕೊಡಲು ಪ್ಲಾನ್ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಕೈ ಸರ್ಕಾರದ ನಡೆ ಖಂಡಿಸಿ ಇಂದು ಬಿಜೆಪಿ ಪ್ರೊಟೆಸ್ಟ್ ಮಾಡಲಿದ್ದಾರೆ. ಕೋಗಿಲು ಉಳಿಸಿ, ಅಕ್ರಮ ವಲಸಿಗರನ್ನ ತೊಲಗಿಸಿ ಅಂತೇಳಿ ಪ್ರತಿಭಟನೆಗೆ ಮುಂದಾಗಿದೆ ಬಿಜೆಪಿ ಪಡೆ. ಬಾಗಲೂರು ರಸ್ತೆಯ ಕೌಂಟ್ರಿ ಕ್ಲಬ್ ಹತ್ರ ಪ್ರತಿಭಟನೆ ನಡೆಯುತ್ತೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯುತ್ತೆ. ಎಸ್ಆರ್ ವಿಶ್ವನಾಥ್ ಸೇರಿ ಬೆಂಗಳೂರಿನ ಹಲವು ಶಾಸಕರು ಭಾಗಿಯಾಗ್ತಿದ್ದಾರೆ ಈ ಒಂದು ಪ್ರೊಟೆಸ್ಟ್ ಅಲ್ಲಿ. ಈಗಾಗಲೇ ಬಿಜೆಪಿಯವರು ಒಂದೇ ಮಾತನ್ನ ಹೇಳ್ತಾ ಇದ್ರು, ಒಂದೇ ವಿಚಾರವನ್ನ ಹೇಳ್ತಾ ಇದ್ರು. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಿತ್ತು. ಪ್ರವಾಹದ ಸಂದರ್ಭದಲ್ಲಿ ಅದೆಷ್ಟೋ ಜನ ಸಣ್ಣ ಪುಟ್ಟ ಸ್ಲಂಗಳಲ್ಲಿ ಮನೆಗಳನ್ನ ಕಳೆದುಕೊಂಡಿದ್ರು, ಬೆಂಗಳೂರಿನ ಸ್ಲಂ ಏರಿಯಾಗಳಲ್ಲಿ. ಅಂತವರಿಗೆ ಸರ್ಕಾರ ಈಗಲೂ ಕೂಡ ಸ್ಪಂದಿಸಿಲ್ಲ, ಒಂದು ಸಣ್ಣ ಮನೆ ವ್ಯವಸ್ಥೆ ಕೂಡ ಮಾಡಿಕೊಡ್ಲಿಲ್ಲ. ಆದ್ರೆ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಬೇಗ ಹೇಗೆ ನೀವು ಈ ಒಂದು ಕ್ರಮವನ್ನ ತೆಗೆದುಕೊಂಡ್ರಿ, ಈ ಒಂದು ನಿರ್ಧಾರವನ್ನ ಹೇಗ್ ಮಾಡ್ಬಿಟ್ರಿ? ಸರಿಯಾದಂತಹ ತನಿಖೆ ಆಗಿದೆಯಾ ಇಲ್ವಾ? ತನಿಖೆ ಮಾಡಿ. ಮೊದಲನೇದಾಗಿ ಇಲ್ಲಿ ಬಾಂಗ್ಲಾದೇಶದವರು ಎಷ್ಟು ಜನ ಇದ್ದಾರೆ ಅಥವಾ ನಮ್ಮ ಕರ್ನಾಟಕದವರು ಎಷ್ಟು ಜನ ಇದ್ದಾರೆ, ಇದೆಲ್ಲವೂ ಕೂಡ ತನಿಖೆ ಆದ ನಂತರವೇ ನೀವು ಒಂದು ನಿರ್ಧಾರಕ್ಕೆ ಬರಬೇಕು. ಆದರೆ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ರೀತಿಯಾಗಿ ತಾರತಮ್ಯ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಇದೀಗ ಬಿಜೆಪಿ ನಾಯಕರು ಮೊದಲ ದಿನದಿಂದಲೇ ಡೇ 1 ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಆರ್ ಅಶೋಕ್ ಇರ್ಬೋದು ಅಥವಾ ಬಿವೈ ವಿಜೇಂದ್ರ ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಹಲವು ನಾಯಕರು ಕೋಗಿಲು ಬಡಾವಣೆಗೆ ಭೇಟಿ ಕೊಟ್ಟು ಬಹಳಷ್ಟು ಡಾಕ್ಯುಮೆಂಟ್ಸ್ಗಳ ಪರಿಶೀಲನೆ ಕೂಡ ಮಾಡಿದ್ರು. ಅಲ್ಲಿದ್ದಂತಹ ನಿವಾಸಿಗಳ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ಅಂದ್ರೆ ಅವರ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ನಿಜವಾಗ್ಲೂ ಇವರೆಲ್ಲ ಮೂಲತಃ ಕರ್ನಾಟಕದವರ ಅಥವಾ ಈಗಾಗಲೇ 200ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಲಾಗಿದೆ, ಜಿಬಿಎ ವ್ಯಾಪ್ತಿಯಲ್ಲಿ ಇದ್ದಂತಹ ಮನೆಗಳು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ತದನಂತರ ಗೊತ್ತಾಗಿದ್ದು ಸುಮಾರು 180 ಮನೆಗಳು, 200 ಮನೆಗಳು ಅಲ್ಲ ಅಂತ ಹೇಳಿ ಗೊತ್ತಾಯಿತು. ಇದರಲ್ಲಿ ಮತ್ತೊಂದು ವಿಚಾರ ಗೊತ್ತಾಗಿದ್ದು, ಕೇವಲ 120 ಮನೆಗಳಲ್ಲಿ ನಮ್ಮ ಕರ್ನಾಟಕದವರು ಮಾತ್ರ ಇದ್ದಾರೆ, ಇನ್ನ ಉಳಿದಂತವರೆಲ್ಲ ವಲಸಿಗರು ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮ್ಮ ಕರ್ನಾಟಕದವರಿಗೆ ಕೊಡ್ತೀರಾ ಕೊಡಿ, ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಬೇರೆ ದೇಶದಿಂದ ಬಂದು ಇಲ್ಲಿ ಇದ್ದವರಿಗೆ ಅಥವಾ ಬಾಂಗ್ಲಾದೇಶ ಅಥವಾ ಬೇರೆ ವಲಸಿಗರು ಇರ್ತಾರಲ್ಲ ಅಂಥವ್ರಿಗೆ ಮನೆಗಳನ್ನ ಏನಾದ್ರೂ ಅಪ್ಪಿ ತಪ್ಪಿ ಕೊಟ್ಟಿದ್ರೆ ನಾವು ಮಾತ್ರ ಸುಮ್ಮನೆ ಕೂರೋದಿಲ್ಲ, ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ. ಅದರಂತೆ ಇದೀಗ ಇವತ್ತು ಈ ಒಂದು ಪ್ರೊಟೆಸ್ಟ್ ಮಾಡಲಿದ್ದಾರೆ. ಬಿವೈ ವಿಜೇಂದ್ರ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ.